ಅತ್ತೆ, ಮದುವೆಗೆ ಒಡೆ ತರಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ದಿನಗಳಿಗೆ ನೋಡ್ಬೇಕತ್ತೆ, ಇಲ್ಲ ಹಂಗೆ ಹೋದ್ರೆ ಆಗುತ್ತಾ? ಅಯ್ಯೋ, ಓಡೋಗಿ ಮದುವೆ ಆಗೋ ಇಲ್ಲ, ನಾನು ದಿನಗಳಿಗೆ ನೋಡಿನೇ ಎಲ್ಲ ಮಾಡ್ತಾರಾ? ಅಮ್ಮ, ನೀನು ಯಾಕೆ ಸುತ್ತಿ ಬಿಡಿಸಿ ಅದೇ ವಿಚಾರಕ್ಕೆ ಬರ್ತೀಯ ಅಂತ? ಹಾಂ, ಮದುವೆ ಆಗಿ 20 ವರ್ಷ ಮೇಲೆ ಆಗ್ತೈತೆ, ಇನ್ನೂ ಬಿಟ್ಟಿಲ್ವಲ್ಲಮ್ಮ ಏನೋ ನಮ್ಮನ್ನು ಬೈಯೋದು. ಹಾಂ, ಏನು ಮಾಡೋಣಪ್ಪ, ಎತ್ತು ಹೊಟ್ಟೆ ಸಂಕಟ, ಯಾರು ಹೇಳ್ಕೊಳ್ಳೋಣ? ದಿನಕ್ಕೊಂದ್ಸರಿ ನಾಚೆ ಹಾಕಿ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ. ಸರಿ ಹೋಗ್ಲಿ ಬಿಡು. ಒಡವೆ ತರೋಕ್ಕೆಲ್ಲ ಏನು ಮುಹೂರ್ತ ನೋಡೋಂಗಿಲ್ಲ, ಹಾಗೆ ಹೋಗ್ಬಿಟ್ಟು ಬನ್ನಿರಿ. ಅಂದಂಗೆ ನಮ್ಮ ಗೀತಾ ಹತ್ರ ಒಡವೆ ಎಲ್ಲ ಆಯ್ತಲ್ಲ, ಮತ್ತೆ ತರಬೇಕಾ? ಹಾಂ ಇದೆ, ಆದರೆ ಅತ್ತೆ ಇವಾಗ ಹೊಸ ಹೊಸ ಡಿಸೈನ್ ಎಲ್ಲ ಬಂದಿರುತ್ತಲ್ಲ, ಅವಳಿಗೂ ಆಸೆ ಆಗುತ್ತೆ. ಅವಳೇನು ಹೇಳಿಲ್ಲ ಬೇಕು ಅಂತ, ನಾನೇ ಅಂದ್ಕೊಂಡೆ ಆ ಒಡವೆ ಎಲ್ಲ ಹಾಕ್ಬಿಟ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಮಾಡ್ಸೋಣ ಅಂತ. ಆ ಒಡವೆ ತುಂಬ ಹಳೆಯದು. ಹ್ಞೂ ಅಮ್ಮ, ಅದು ಮಾಡಿಸಿ ಸುಮಾರು ವರ್ಷ ಆಗೋಯ್ತು. ನಾನು ಆವಾಗ ಯೋಚನೆ ಮಾಡಿದ್ದೆ, ಮದುವೆ ಟೈಮಲ್ಲಿ ಮಾಡ್ಸೋಕ್ಕಾಗಲ್ಲ, ದುಡ್ಡು ಯಾವಾಗ ಇರುತ್ತೆ ಅವಾಗೆಲ್ಲ ಮಾಡಿಸಿಕ್ಕೋಣ ಅಂತ ಮಾಡಿಸಿಟ್ಟಿದ್ದೆ. ಆದರೆ ಏನಾಗಿಲ್ಲ, ಅದು ಓಲ್ಡ್ ಡಿಸೈನು ಅಂತ ಇವಾಗ ಹೆಣ್ಮಕ್ಳು ಬೇಡ ಬೇಡ ಅಂತಾರೆ. ಇವಾಗ ಅದೇನೋ ಬಂದಿತ್ತು ಆಂಟಿಕ್ ಪೀಸು, ಎಲ್ಲ ಅದಕ್ಕೆ ಆಸೆ ಪಡ್ತಾರಮ್ಮ. ಅದಕ್ಕೆ ಇವಳಿಗೂ ಅಂಥದ್ದೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ಹಂಗೆ ಇನ್ನೊಂದು ವಿಷಯ, ಗೀತಂಗೆ ಒಡವೆ ಹೆಂಗಿದ್ರು ಮಾಡಿಸ್ತಾ ಇದ್ದೀವಲ್ಲ, ಹಾಗೆ ನಮ್ಮ ಅಮೃತಂಗೂ ಒಂದು ಅವಳು ಮದುವೆ ಆದಾಗಿಂದ ಆಸೆ ಪಾಪ ಅವಳಿಗೊಂದು 2 ಚೈನ್ ಹಾಕ್ಕೋಬೇಕು ಮಂಗಲಸರ ಅಂತ. ಅದಕ್ಕೆ ಈ ಟೈಮಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಅದಕ್ಕೆ ಅಂತ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಹೆಂಗೂ ಟೈಮ್ ಚೆನ್ನಾಗೇ ಐತೆ, ದುಡ್ಡು ಐತೆ, ಏನಂತೀಯಮ್ಮ? ಅಯ್ಯೋ, ಅಲ್ಲಪ್ಪ, ನೀನು ಇಷ್ಟು ವರ್ಷ ನಾನೆಲ್ಲ ಕೇಳಿ ಮಾಡಿನೇ ಮಾಡಿದ್ಯಾ? ಇಲ್ಲ ತಾನೇ, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡಿದೆ. ಇಷ್ಟಕ್ಕೂ ಏನಕ್ಕೆ ಎಷ್ಟು ಒಡವೆ ಐತೆ, ಏನೇನು ಒಡವೆ ಐತೆ, ಅವಳು ಎಲ್ಲಿಕ್ಕಿದ್ದಾಳೆ ಅಂತ ನನಗೇನಾದರೂ ಗೊತ್ತಾ? ಇಲ್ಲ ಕೇಳು, ಇಲ್ಲಿ ನಿಂತೊಳಲ್ಲ, ನನಗೆ ಹೇಳ್ತಾಳೇನು? ನಾನು ಅದು ಯಾವುದಕ್ಕೂ ತಲೆ ಹಾಕಲ್ಲ. ಅವಳುಂಟು, ಅವಳ ಸಂಸಾರ ಉಂಟು. ಹಾಗಾಗಿ ನೀನು ಒಡವೆ ಮಾಡಿಸ್ತೀಯೋ ಆಸ್ತಿ ಮಾಡಿಸ್ತೀಯೋ ನನಗೇನು ನಿಮ್ಮಿಷ್ಟ. ಅಯ್ಯೋ ಅತ್ತೆ, ಯಾಕೆ ಹಂಗಂತೀರ? ಯಾಕತ್ತೆ, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ? ನಾನು ಒಡವೆ ಎಲ್ಲನೂ ನಿಮ್ಮ ಹತ್ರ ತಾನೇ ಕೊಟ್ಟಿದ್ದೀನಿ. ನಾನು ಇಷ್ಟಕ್ಕೂ ಬೀರು ಬೀಗ ನಿಮ್ಮ ಹತ್ರ ತಾನೇ ಇದೆ ಅತ್ತೆ. ನನಗೇನಾದರೂ ಬೇಕಾದರೆ ನಿಮ್ಮನ್ನು ತಾನೇ ಕೇಳ್ತೀನಿ. ಹೀಗೆ ನೋಡಿದ್ರೆ ಹೀಗೆ ಹೇಳ್ತಿರಲ್ಲ ಅತ್ತೆ ನೀವು. ಹ್ಞೂ ಅಮ್ಮ, ಬೀರು ಬೀಗ ನನ್ನ ಕೈ ಕೊಟ್ಟಿದ್ಯಾ, ಆದ ಜವಾಬ್ದಾರಿ ನನ್ನ ಕೈಲೇತಾ? ಇಲ್ಲ ತಾನೇ, ಎಲ್ಲ ನಿಂದೆ. ಓ, ನೀನು ಅಂದ್ಕೊಂಡಿರ್ಬೋದೇನೋ ನಮ್ಮ ಅತ್ತೆ ಕೈಯಲ್ಲಿ ಬೀಗ ಐತೆ, ನಾವಂತ ದಿನ ಬೀಗ ತೆಗೆದು ನೋಡಿ ಮಾಡ್ತಾರೇನೋ ಅಂತ. ನಾನು ಅದಕ್ಕೆ ತಲೆನೇ ಹಾಕಲ್ಲ. ನಾನು ಇಷ್ಟಕ್ಕೂ ನಿನ್ನ ಹತ್ರ ಒಡವೆ ಐತೆ ನಂಗೆ ಗೊತ್ತೇ ಇಲ್ಲ. ಹೋಗ್ಲಿ ಬಿಡಿ ಅತ್ತೆ, ನನಗೆ ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ. ಇವಾಗ ಅದೆಲ್ಲ ಬಿಡಿ, ಇವಾಗ ಮದುವೆ ಬಗ್ಗೆ ಮಾತಾಡಿ. ಒಡವೆ ತರಕ್ಕೆ ಹೋಗಬೇಕು, ನೀವು ಬಂದು ಚೆನ್ನಾಗಿರುತ್ತೆ, ಬನ್ನಿ. ಯಾಕೆಂದರೆ ಎಷ್ಟು ಬೇಕು ಏನು ಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ನಾನೇನಕ್ಕೆ ಬರೋದು? ನೀನು ನಿನ್ನ ತಂಗಿ ಹೋದ್ರೆ ಆಗಲ್ಲೇನಪ್ಪ, ನಾನು ಬರಬೇಕಾ? ಸರಿ ನಡಿ, ನಾನು ಬರ್ತೀನಿ. ಓ, ಏನು ತಾಯಿ ಮಕ್ಕಳು ಸೊಸೆ ಎಲ್ಲ ಏನೋ ಮಾತಾಡ್ತಾ ಇದ್ದಂಗಿದ್ದೀರಾ? ಅರೆ ರಾಣಿ, ಬಂದ್ಯಾ? ಇವಾಗ ನಾನು ಹಿಂಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಬಂದಿಲ್ಲ, ಒಳ್ಳೆಯದೇ ಆಯಿತು. ಅದೇನು ಅಂದರೆ, ಇವತ್ತು ಮದುವೆ ಹೆಣ್ಣಿಗೆ ಗಂಡಿಗೆ ಸ್ವಲ್ಪ ಒಡವೆ ತಗೊಳ್ಳೋದಿತ್ತು. ನೀನು ಬರ್ತೆ ಚೆನ್ನಾಗಿರ್ತಿತ್ತು. ಒಡವೆನ ಆತ್ಗೆ ಇವಾಗಲಾ? ಅಲ್ಲ, ನನ್ನ ಮಗನಿಗೆ ಎಷ್ಟು ಬೇಕೋ ಒಡವೆ ನಾನು ಮಾತಿಟ್ಟಿದ್ದೀನಿ. ಅವನಿಗೆಲ್ಲ ಏನೂ ಬೇಡ. ನಿಮ್ಮ ಮಗಳಿಗೇನೋ ಬೇಕಾದರೆ ನೀವು ಹಾಕ್ಕೊಳ್ಳಿ. ನಾನು ಅದನ್ನೆಲ್ಲ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ನಿಮ್ಮ ಖುಷಿಗೆ ಅಲ್ವಾ? ಅದು ಹೆಂಗಾಗುತ್ತಮ್ಮ? ನಿನ್ನ ಮಗು ನೀನು ಮಾಡಿಸ್ಕೊಳ್ಳೋದು ನಿನ್ನ ಮಗಂಗಾಯಿತು, ನನ್ನಲ್ಲಿ ಹೆಂಗೆ ಇವಾಗ ನಾನು ಮಾಡಿಸ್ಬೇಕಲ್ಲ? ಅದೇ ಮತ್ತೆ ರಾಣಿ, ಯಾಕೆ ಹೆಂಗಂತೀಯ? ಅವ್ರ ಅಳಿನ್ಗೆ ಅವ್ರು ಎಷ್ಟು ಬೇಕೋ ಒಡವೆ ಅಷ್ಟು ಹಾಕ್ಕೊತಾರೆ. ಅದನ್ನು ಬಿಟ್ಟು ನೀನು ಬೇಡ ಅಂತ ಹೇಳೋಕ್ಕೆ ಅದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನಿರು, ಅವ್ರಿಗಿಷ್ಟ ಮಾಡಿಸ್ಕೊಳ್ಳಿ. ಅಯ್ಯೋ, ಒಂದು ಮಾತೆ ತಂದೆ ಹೇಳಮ್ಮ. ನಾನು ಬೇಡ ಅಂದರೆ ನಮ್ಮ ಮದುವೆ ಸುಮ್ಮನಾಗ್ಬಿಡ್ತಾರಾ? ಅಷ್ಟಕ್ಕೂ ಅಳಿನ ಮೇಲೆ ಅತ್ತಿಗೆಗೆ ಎಷ್ಟು ಪ್ರೀತಿ ಇದೆ ಅಂತ ನಾನು ನೋಡೇ ಇಲ್ವಾ? ಕಡಿಮೆ ನಂಗೆ ಗೊತ್ತಿರೋ ಪ್ರಕಾರ ಅಳಿಗೊಂದು 100 ರಿಂದ 150 ಗ್ರಾಮು ಒಡವೆ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ ನಮ್ಮ ಅತ್ತಿಗೆ, ಅಲ್ವೇನಣ್ಣ? 150 ಗ್ರಾಮ್ ಒಡವೆ ಬೇಕಾ? ಸಾಕಾ? ಅಲ್ಲ, ನಿನ್ನ ಮಗನಿಗೆ ಅಷ್ಟೊಂದು ಒಡವೆ ಹಾಕ್ಕೊಂಡು ಎಲ್ಲಿ ಓಡಾಡ್ತಾನೆ? ಈಗಿನ ಕಾಲ ಗಂಡು ಮಕ್ಕಳು ಒಡವೆ ಹಾಕ್ಕೊಳ್ಳೋಕ್ಕೆ ನಾಚಿಕೆ ಪಟ್ಕೋತಾರೆ. ಹೋಗ್ಲಿ ಬಿಡು, ನಿನ್ನ ಮಗ ಬೇಕು ಅಂದರೆ ಕೊಡ್ಸಿದ್ರಾಯ್ತು, ಏನಂತೀಯ? ಅದೇ ಅಣ್ಣ, ನಿನ್ನಿಷ್ಟ. ನನಗೆಲ್ಲ ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಾಗಲ್ಲ. ಆದರೆ
ಅವನ ಹತ್ರ ಒಂದು 2-3 ಚೈನ್ ಇದೆ. ಕೈಗೂ 10 ಬೆಳಕು 10 ಗಂಡು ಮಾಡಿಸಿದ್ದೀನಿ. ಆದರೆ ಅವನು ಎಲ್ಲೆಲ್ಲ ಹಾಕ್ಕೊಂಡವನೋ ಏನೋ. ನೋಡಬೇಕು. ಇವಾಗ ಮದುವೆ ಸೆಟ್ ಆಯ್ತಲ್ಲ, ಹುಡುಕ್ತೀನಿ ಎಲ್ಲೆಲ್ಲ ಐತೆ ಏನೋ ಅಂತ. ಆ ರಾಣಿ ಒಂದು ಕೆಲಸ ಮಾಡಬೇಕಾಗಿತ್ತು. ಆ ಒಡವೆ ಎಲ್ಲ ಹಳೇದಾಗಿದ್ರೆ ಅಥವಾ ಪಾಲಿಶ್ ಎಲ್ಲ ಹೊಟ್ಟೋಗಿದ್ರೆ ಒಂದು ಕೆಲಸ ಮಾಡು, ತಗೊಂಡು ಬಾ. ನಾವು ಹೇಗಿದ್ರು ಅಂಗಡಿಗೆ ಹೋಗ್ತೀವಲ್ಲ, ಅಲ್ಲೇ ನೀಟಾಗಿ ಹೊಸ್ದಾಗಿ ಮಾಡಿಸ್ಕೊಡ್ತಾರೆ ಪಾಲಿಶ್ ಹಾಕ್ಬಿಟ್ಟು. ಹಂಗೆ ಮಾಡಿಸ್ಕೊಂಡು ಬರೋಣ, ಏನಂತೀಯ? ಅದಕ್ಕೆ ಇಲ್ಲ ಅದಕ್ಕೆ ಅದೆಲ್ಲ ಮೊನ್ನೆ ಹಬ್ಬಕ್ಕೆ, ಅದೇ ಮೊನ್ನೆ ಯುಗಾದಿ ಹಬ್ಬಕ್ಕೆಲ್ಲ ಎತ್ಬಿಟ್ಟು ನೀಟಾಗಿ ಪಾಲಿಶ್ ಇಟ್ಟಿದ್ದೀನಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಇವಾಗ ಎಷ್ಟು ತೊಗೊತಾರೋ ಒಡವೆ ಅಷ್ಟು ತೊಗೊಂಡು ಬನ್ನಿ. ನನ್ನ ಮಗನ ಗಾಳಿದೆಲ್ಲ ಹಂಗೆ ಚೆನ್ನಾಗಿದೆ, ಅದೇ ಸಾಕು ಅವನಿಗೆ. ಇಷ್ಟಕ್ಕೂ ನಾನು ಎಷ್ಟು ಸಾರಿ ಹೇಳ್ತೀನಿ ಒಡವೆ ಹಾಕೋ ಮಗನೆ ಅಂತ. ಆದರೆ ಅವನಿಗೆ ಮುಜುಗರ, ನಾಚಿಕೆ ಅಂತೆ. ಅದಕ್ಕೆ ಅಮ್ಮ ನನಗೆ ಬೇಡ ಅಂತಾನೆ. ಅದಕ್ಕೆ ನಾನು ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಹೌದಾ? ಸರಿ, ಹಾಗಿದ್ರೆ ನೀವು ಬರ್ತೀರಾ ಅಥವಾ ನಾವೇ ಹೋಗೋಣವಾ? ಅಯ್ಯೋ ಅದಕ್ಕೆ ಹೆಣ್ಮಕ್ಳು ಒಡವೆ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ನೀವೇ ತಗೊಂಡು ಬನ್ನಿ. ಇಷ್ಟಕ್ಕೂ ನಂಗೆ ತಾನೇ ಯಾರು ಕೊಡಿಸಿದ್ದಾರೆ? ನಮ್ಮಮ್ಮ ಯಾವುದೋ ಕಾಲದಲ್ಲಿ ನನ್ನ ಮೊದಲು ಕೊಡಿಸಿರೋದು. ಅದನ್ನು ಬಿಟ್ಟ ಮೇಲೆ ನನ್ನ ಗಂಡ ನನ್ನ ಬಿಟ್ಟು ಹೋದ್ಮೇಲೆ ನಾನು ಯಾವ ಒಡವೆನೂ ಕಣ್ಣಲ್ಲೇ ನೋಡಿಲ್ಲ. ಇವಾಗ ನೋಡ್ರಿ, ನನ್ನ ಮೈ ಮೇಲೆ ಒಂದೇ ಒಂದು ಬಂಗಾರ ಇದೆಯಾ? ನನಗೆ ಬಂಗಾರ ಮೇಲೆಲ್ಲ ಆಸೆನೇ ಇಲ್ಲ. ನನಗೆಲ್ಲ ಬಂಗಾರ ನನ್ನ ಮಕ್ಕಳು, ನನ್ನ ಸೊಸೆ ಅಂದರೆ ಅಷ್ಟೇ ಅಂದ್ಕೊಂಡು ನನ್ನ ಜೀವನ ಮಾಡ್ತಾ ಇರೋಳು ಪಾಪದ ಹೆಂಗಸು. ನನಗೆ ಈ ಒಡವೆ ವಸ್ತ್ರಕ್ಕಿಂತನೂ ನೀವು ನಿಮ್ಮ ಮಗಳನ್ನ ಕೊಟ್ಟರೆ ನನ್ನ ಮಗನಿಗೆ ಅದೇ ದೊಡ್ಡ ಆಸ್ತಿ. ಆ ಆಸ್ತಿ ಒಡವೆ ಮುಂದೆ ನನಗಿದೆಲ್ಲ ಬೇಡ ಆತಗೆ. ಹಂಗಲ್ಲ ರಾಣಿ, ನಿಮ್ಮ ಅಣ್ಣ ಅಂತಿದ್ರು ನನಗೊಂದು ಮಾಂಗಲ್ಯ ಕೊಡಿಸ್ತಾರಂತೆ. ನೀನು ಬಂದಿದ್ರೆ ನೀನೊಂದು ತಗೋಬೋದಾಗಿತ್ತಲ್ಲ. ಅಂದಂಗೆ ನಂತರ ಮಾಂಗಲ್ಯ ಎಲ್ಲ ಇದೆಯಾ? ಅಯ್ಯೋ, ನನಗೆ ಮಾಂಗಲ್ಯನೇ ಇಲ್ಲ ಆತಗೆ. ಆ ಚೈನ್ ಹಾಕ್ಕೊಂಡು ಏನು ಮಾಡಲಿ? ನನಗೇನು ಬೇಡ. ಅದೇನು ಮಾಡಿಸ್ಬೇಕು ಅಂತ ಇದ್ದೀರೋ ಎಲ್ಲ ನನ್ನ ಸೊಸೆಗೆ ಹಾಕಿ ನಾನು ಅವ್ಳ ಕಣ್ಣು ತುಂಬ ನೋಡಿ ಖುಷಿ ಪಡ್ತೀನಿ. ಅವಳು ಯಾವಾಗೂ ಮೈ ತುಂಬ ಚಿನ್ನ ಬೆಳ್ಳಿ ಎಲ್ಲ ಮೈ ತುಂಬ ಹಾಕ್ಕೊಂಡಿದ್ರೆ ಅದನ್ನು ನೋಡಿ ನನ್ನ ಕಣ್ಣು ತುಂಬ ಖುಷಿ ಪಡ್ತೀನಿ. ಅಷ್ಟೇ ಸಾಕು, ನಂಗೆ ಅದೇ ಆನಂದ. ಅದನ್ನು ಬಿಟ್ಟು ನನಗೆ ಒಡವೆ ಹಾಕ್ಕೋಬೇಕು ಅಂತ ಆಸೆ ಯಾವತ್ತೂ ಇಲ್ಲ, ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ಅಯ್ಯೋ ಪಾಪ ನನ್ನ ಮಗಳು ಚೆನ್ನಾಗಿ ಆಡ್ಕೊಂಡು ತಿನ್ಕೊಂಡು ಇರಬೇಕಾಗಲ್ಲ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದೆ. ಹೋಗ್ಲಿ ಬಿಡಮ್ಮ, ಅಷ್ಟಾಗಿ ನೊಂದ್ಕೊತೀಯಾ? ಇವಾಗ ಸರಿ ಹೋಯ್ತಲ್ಲ, ಹೋಗ್ಲಿ ಬಿಡು. ಸರಿ, ನಾವಿಬ್ಬರು ಹೋಗಿ ಬರ್ತೀವಿ. ಅಮ್ಮ ಬರ್ತಾರಂತೆ. ಏನಮ್ಮ ನೀನು ಹೋಗ್ತಾ ಇದೆಯಾ? ಅಲ್ಲ, ಅಮ್ಮನೂ ಬರೋ ಹಾಗಿದ್ರೆ ಅಣ್ಣ ನಾನು ಬರಲಾ? ನನಗೂ ಏನೂ ಕೆಲಸ ಇಲ್ಲ. ಸರಿ, ಹಾಗಿದ್ರೆ ಬಾ ಹೋಗೋಣ. ಹಂಗಾದ್ರೆ ನಾವೇ ಹೋಗೋದಾ? ಮದುವೆ ಹೆಣ್ಣು ಗಂಡು ಏನು ಬೇಡವಾ? ಬೇಡ, ಹೆಣ್ಣಿನ ಪರ ನಾನಿದ್ದೀನಿ, ಗಂಡಿನ ಪರ ನೀನು ಇದೆಯಲ್ಲ ಸಾಕು. ನಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊಂಡ್ರೆ ನಮ್ಮ ಮಕ್ಳು ಒಪ್ಕೊಳ್ತಾರೆ. ಹಾಗೆಲ್ಲ ಅದೇ ಬೇಕು ಇದೇ ಬೇಕು ಅಂತ ಕೇಳೋದೆಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ. ನಾನು ಅಷ್ಟೇ. ಅದಕ್ಕೆ ನನ್ನ ಮಗ ನಾನು ಒಪ್ಕೊಂಡಿದ್ದನ್ನ ಕಣ್ಣು ಮುಚ್ಕೊಂಡು ಒಪ್ಕೊತಾನೆ. ಸರಿ ನಡೀರಿ, ನಾವೇ ಹೋಗೋಣ. ಅದಕ್ಕೆ ಅಂಗಡಿ ತುಂಬ ದೊಡ್ಡದಾಗಿದೆ ಅಲ್ವಾ? ಅಂದಂಗೆ ನಮಗೆ ಯಾವ ಥರ ಡಿಸೈನ್ ಬೇಕು ಅದೆಲ್ಲ ಸಿಗುತ್ತೆ ತಾನೇ? ಹೌದು ರಾಣಿ, ನಾವು ಯಾವಾಗ ತಾನೇ ಹೊಡೆ ತಗೊಳ್ಳೋ ಬರ್ತೀವಿ. ಹಾಗಾಗಿ ನಮ್ಮ ಚೆನ್ನಾಗೇ ಪರಿಚಯ ಇದ್ದಾರೆ. ನೋಡು ಯಾವ ಥರ ಹೊಡೆಯಬೇಕು ಅಂತ. ಅದಕ್ಕೆ ಅಂದಂಗೆ ಗೀತನಿಗೆ ಇವಾಗ ಎಷ್ಟು ತೊಗೊತೀರ ಒಡವೆ? ಅಂದರೆ ಅವಳ ಹತ್ರ ಹಳೆ ಒಡವೆ ಎಲ್ಲ ಇದೆ. ಇವಾಗ ಕಿವಿಗೆ ಯಾವಾಗ ಹಾಕ್ಕೊಳ್ಳೋಕೆ ಒಂದು ಜೊತೆ ಇದೆ, ಕತ್ತಿಗೊಂದು ಚೈನ್ ಎಲ್ಲ ಇದೆ. ಅದನ್ನು ಬಿಟ್ಟು ಹಳೆ ಒಡವೆ ಎಲ್ಲ ಇದೆ. ಅದನ್ನು ಹಾಕ್ಬಿಟ್ಟು ಒಂದು ಸೆಟ್ಟು ಕಿವಿಗೆ ಮಾಡಿಸೋಣ, ಒಂದು ಸೆಟ್ಟು ಕತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಟಿಕ್ ಪೀಸ್ ಅಂತ ಬರುತ್ತಲ್ಲ, ಸೇಮ್ ಮ್ಯಾಚಿಂಗು, ಅದು ಬೇಕಂತ ಕೇಳಿದ್ದಾಳೆ. ಅದಕ್ಕೆ ಅದು ಕೊಡ್ಸೋಣ ಅಂತ. ಹೌದಾ? ಒಂದು ಸೆಟ್ಟಾ? ಒಂದು ಸೆಟ್ ಕೊಡ್ತೀರಾ? ಸರಿ, ಹಾಗೆ ಮಾಡಿ. ಅವಳಿಗೆ ಸಾಕು ಅನಿಸಿದ್ರೆ, ನನಗೆಲ್ಲ ಏನು ಒಡೆಯ ಮೇಲೆ ಆಸೆ ಇಲ್ಲಪ್ಪ. ಅವಳು ಒಂದೇ ಒಂದು ಸಾಕು ಅಂದಿದ್ರೆ ಒಂದೇ ಒಂದು ಸಾಕು. ಅವಳಿಗೆ ತುಂಬ ಆಸೆ ಪಡಲ್ಲ ಒಡೆಯ ಬಗ್ಗೆ. ಅದಕ್ಕೆ ಒಂದು ಸೆಟ್ ಸಾಕಮ್ಮ ಅಂತ ಹೇಳಿದ್ದಾಳೆ. ನಾನೇ ಹೇಳಿದೆ ಇನ್ನೊಂದು ಸೆಟ್ ಕೊಡಿಸ್ತೀನಮ್ಮ ಅಂತ. ಆದರೆ ಅದಕ್ಕೆ ಅವಳು ಅಮ್ಮ ಬೇಡ, ನಾನು ಎಜುಕೇಷನ್ ಎಲ್ಲ ಮುಗಿಲಿ, ನಾನೇ ದುಡ್ಡು ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀನಿ ಬಿಡಮ್ಮ ಅಂತ ಅಂದಿದ್ದಾಳೆ. ಹೌದಾ? ನೋಡ್ದ ಅದಕ್ಕೆ ನನ್ನ ಸೊಸೆ ಎಷ್ಟು ಬುದ್ಧಿ ಬಂತಲು ಅಂತ. ಆಗಲಿ. ಅಯ್ಯೋ, ಒಂದೇ ಒಂದು ಸೀಟ್ ಕೊಡ್ಬೇಕಂತೆ. ಅದಕ್ಕೆ ನನ್ನೇ ಬೇರೆ ಕರ್ಕೊಬಂದಾರೆ. ಹೇ ರಾಣಿ, ಇನ್ನು ಹಿಂದೆಗಡೆ ನೋಡು, ಕಿವಿ ಸೆಟ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ಅದಕ್ಕೆ? ಹಾಂ ಹೌದು, ಚೆನ್ನಾಗಿದೆ ಅಲ್ಲ? ಅಂದಂಗೆ ಯಾರು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನಾನು ಇಲ್ಲೇ ಇದ್ದೀನಮ್ಮ, ಬನ್ನಿ. ಹೋ ಯಜಮಾನ್ರು, ಅಮ್ಮವರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಂದಂಗೆ ಸುಮಾರು ವರ್ಷ ಆಗುತ್ತೆ ನಮ್ಮ ಅಂಗಡಿ ಕಡೆ ಬಂದು. ಯಾಕೆ
ನಮ್ಮನ್ನ ಮರ್ತೋಗಿದ್ರೆ ಹೇಗೆ? ಏನು ಸೇಟಣ್ಣ ನಿನ್ನ ಇವಾಗ ದಿನ ನೆನೆಸ್ಕೊಳ್ಳಂಗಿದ್ಯೇನಪ್ಪ, ತುಂಬ ದುಬಾರಿ ಆಗಿಬಿಟ್ಟಿದ್ಯಾ, ನಿನ್ನ ಕನಸಲ್ಲೂ ಕಾಣೋಕ್ಕಾಗಲ್ಲ ನಾವು. ಅದಕ್ಕೆ ನಾವು ಅಪರೂಪ ಆಗಿಬಿಟ್ಟಿದ್ದೀವಿ. ಅಯ್ಯೋ ಸಾರ್, ನೀವೆಲ್ಲ ಹೀಗೆ ಅಂದ್ಬಿಟ್ರೆ ನಿಮ್ಮನ್ನ ನಂಬ್ಕೊಂಡು ನನ್ನ ಕತೆ ಏನಾಗಬೇಕು ಹೇಳಿ? ಹಾಂ, ಅನ್ನಂಗೆ ಒಳ್ಳೇದಾಗಲಿ. ಏನು ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀರಲ್ಲ? ಸೇಟಣ್ಣ, ಅದೇನೂ ಇಲ್ಲ, ನನ್ನ ದೊಡ್ಡ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಒಡವೆ ತಗೊಳ್ಳೋ ಅಂತ ಬಂದಿದ್ದೀವಿ. ಓ ಹೌದಾ? ಅಲ್ಲ, ಚಿಕ್ಕ ಹುಡುಗಿಗೆ ಇಷ್ಟು ಬೇಗ ಮದುವೆ ಮಾಡ್ತೀರಲ್ಲ, ಯಾಕೆ? ಯೋ ಸೇಟಣ್ಣ, ನಿಮ್ಗೆ ಬಂದು ಹೇಳಿದ್ಲ ಅವ್ಳು ಚಿಕ್ಕ ಹುಡುಗಿ ಅಂತ, ನಿಂಗೆ ಯಾಕಯ್ಯ ಅದೆಲ್ಲ? ಮೇಡಮ್ ತಪ್ಪು ತಿಳ್ಕೊಬೇಡಿ ಮೇಡಮ್, ಏನೋ ನಮ್ಗೆ ಅನ್ಸಿದ್ದು ನಾವು ಹೇಳ್ತೀವಿ. ಆಯಿತು ಆಯಿತು ಬಿಡಿ. ಯಜಮಾನ್ರೆ ಅಂದಂಗೆ ಗಂಡು ಯಾವ ಕಡೆಯವರು? ಗಂಡು ನಮ್ಮನೇದೇನೆ, ನನ್ನ ತಂಗಿ ಮಗನೇ. ಓ ಹೌದಾ, ಒಳ್ಳೇದಾಗಲಿ. ಅಂದಂಗೆ ಏನು ಕೊಡಲಿ? ಸೆಟು, ಒಂದು ಸೆಟ್ ತೋರಿಸಿ, ಅಂದರೆ ಕಿವಿದು ಕುತ್ತಿಗೆಗೆ ಸೇಮ್ ಮ್ಯಾಚಿಂಗ್ ಇರಬೇಕು. ಅದೇ ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಹಾಕ್ಕೊಂತಾರಂತಲ್ಲ, ನಂಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ, ನಿಮಗೆ ಗೊತ್ತಿರುತ್ತೆ ನೋಡಿ, ಆ ಥರದ್ದು ಒಂದೆರಡು ಸೆಟ್ ತೋರಿಸಿ. ಓ ಆ್ಯಂಟಿಕ್ ಪೀಸ ನೀವು ಕೇಳ್ತಾ ಇರೋದು? ಆಯಿತು, ನಮ್ಗೆ ಅಂಗಡಿಗೆ ಮೊನ್ನೆ ತನಕ ಹೊಸ ಡಿಸೈನ್ ಬಂದಿದೆ, ನಿಮ್ಮ ಮಗಳಿಗೆ ಅದು ಇಷ್ಟ ಆಗುತ್ತೆ, ನಾನು ತೋರಿಸ್ತೀನಿ. ಹ್ಞೂ ಅದೇನೆ. ಅಂದಂಗೆ ಎಷ್ಟು ಗ್ರಾಮಿಗೆ ಇರಬೇಕು? ಅದೆಲ್ಲ ಏನು ಲೆಕ್ಕ ಹಾಕಿಲ್ಲ, ಗ್ರಾಮ ಎಲ್ಲನೂ ನೀವು ತೋರಿಸಿ, ನಮ್ಗೆ ಯಾವ ಥರ ಡಿಸೈನ್ ಇಷ್ಟ ಆದರೆ ಅದ್ರ ಮೇಲೆ ನಾವು ನೋಡ್ತೀವಿ. ಅಂದಂಗೆ ಆರ್ಡ್ರ್ ಕೊಡ್ತೀರಾ ಅಥವಾ ರೆಡಿ ಪೀಸ್ ಬೇಕಾ? ಇಲ್ಲ ಸೆಟು, ನಮಗೆ ಅಷ್ಟೊಂದು ಟೈಮ್ ಇಲ್ಲ, ನಮಗೆ ರೆಡಿಮೇಡೇ ಕೊಟ್ಬಿಡಿ. ಓಕೆ, ನೋ ಪ್ರಾಬ್ಲಮ್. ನೋಡಿ ಅಮ್ಮ, ಇಲ್ಲಿ 2 ಸೆಟ್ ಕಾಣಿಸಿದಲ್ಲ, ಇದೆಲ್ಲ ಹೊಸ ಡಿಸೈನು, ನಿನ್ನೆ ಅಷ್ಟೇ ಬಂದಿದೆ ಮಾರ್ಕೆಟ್ಗೆ. ಅದು ಫಸ್ಟು ನೀವೇ ಕಸ್ಟಮರ್, ನನಗೆ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ. ಅಣ್ಣ, ಒಂದು ತಿರಿ ಕಡೆ ಬಾ, ನಾನು ಸ್ವಲ್ಪ ನೋಡ್ತೀನಿ. ಆಯ್ತು ಬಾರವ್ವ, ನಂಗೆ ಅದ್ರ ಏನು ಗೊತ್ತಾಗಲ್ಲ, ನೀನು ನೋಡುವಂತೆ ಬಾ. ಏನಮ್ಮ ಈಗ ನೋಡಲ್ವೇ ನಮ್ಮ ಒಡವೆನಾ? ಅಯ್ಯ, ನನಗದರ ಏನು ಗೊತ್ತಾಗಲ್ಲ, ಅವರಿಬ್ರು ಇದ್ದಾರಲ್ಲ, ನೋಡಲಿ ಬಿಡು, ನಂಗೆ ಹಾಕ್ಬೇಕು. ಅದು ಸರಿನೇ ಬಿಡು, ನಿಂಗೆ ವಯಸ್ಸಾಯಿತು, ನಾನು ಗಂಡು ಮಗ, ಅವರಿಬ್ಬರು ನೋಡ್ತಾರೆ. ಅದಕ್ಕೆ ಈ ಸೆಟ್ಟು ತುಂಬ ಚೆನ್ನಾಗಿದೆ ಅಲ್ಲ, ವಾ ಇದು ನೋಡಿ ಎಷ್ಟು 3 ಥರ ಸೆಟ್ಟು. ಓ, ಡಾಬೆಲ್ಲ ಬಂದಿದೆ ಅದಕ್ಕೆ, ವಾ. ಆದರೂ ರಾಣಿ, ಇದು ತುಂಬ ಸ್ವಲ್ಪ ಓವರ್ ಅನ್ಸಿಲ್ವಾ? ನನ್ನ ಮಗಳಿಗಿದ್ದಲ್ಲಿ ಇಷ್ಟ ಆಗುತ್ತೋ ಇಲ್ವೋ? ಅವಳು ಸಿಂಪಲ್ ಬೇಕು ಅಂತಿರ್ತಾಳಲ್ಲ. ಅಯ್ಯೋ ಅದಕ್ಕೆ ನಿಮಗೆ ಗೊತ್ತಾಗಲ್ಲ, ಇವಾಗೆಲ್ಲ ಮದುವೆಗಳಿಗೆ ಇಂಥದನ್ನೇ ಹಾಕ್ಕೊಳ್ತಾರೆ. ನಾನು ಎಷ್ಟು ಜನ ನೋಡಿದ್ದೀನಿ ಗೊತ್ತಾ? ಮೊನ್ನೆ ಅದೇ ನಮ್ಮ ಮನೆ ಪಕ್ಕದವಳು ಕೊನೆ ಬೀದಿರಿದ್ದಾಳಲ್ಲ, ಅವಳ ಮಗಳಿಗೆ ಮಾಡಿಸಿದ್ಲು, ಈ ಥರ 2 ಸೆಟ್ ಕೊಟ್ಲು. ಅವ್ರ ಮಗಳು ನಿಮ್ಮ ಮಗಳಂಗೆ ಅಂತಿದ್ಲು, ನಮಗೆ ತಿಂತಾಳೆ, ಅಮ್ಮ ನನಗೆ ಬೇಡ ಅಂತ. ಆದರೆ ತೊಗೊಂಡೋಗಿ ಕೊಟ್ಟರೆ ಅವಳು ಎಷ್ಟು ಖುಷಿಪಟ್ಲು ಗೊತ್ತಾ? ಯಾರಿಗೆ ಗೊತ್ತು, ನಮ್ಮ ಗೀತಂಗೂ ಹಂಗೆ ಇಷ್ಟ ಆಗ್ಬೋದೇನೋ. ಹಂಗಂಚೆ ರಾಣಿ, ಆದರೂ ಯಾಕೋ ನನಗೆ ಓವರ್ ಅಂತ ಅನಿಸ್ತಿದೆ. ಇಲ್ಲ ಅದಕ್ಕೆ ಓವರ್ ಎಲ್ಲ ಏನನ್ಸಿಲ್ಲ, ಚೆನ್ನಾಗಿದೆ, ನನಗೇನು ತುಂಬ ಕಷ್ಟ ಆಯಿತು. ಸೇಟು, ಇದು ಸುಮಾರಾಗಿ ಎಷ್ಟು ಬೆಲೆ ಬಾಳ್ಬೋದು? ಅಯ್ಯೋ ಅಕ್ಕ, ನಾನು ನಿಮಗೆಲ್ಲ ಜಾಸ್ತಿ ಹೇಳ್ತೀನ? ನೀವು ಫಸ್ಟ್ ನೋಡಿ ರೇಟು, ನಿಮಗೆ ಯಾಕೆ, ಅದು ನಮಗೆ ಮತ್ತು ಯಜಮಾನಿಗೆ ಬಿಟ್ಟಿದ್ದು. ನಿಮ್ಮ ಹೆಂಗಸ್ರದ್ದೇನು ಒಡವೆ ಸೆಟ್ ಮಾಡ್ಕೊಳ್ಳೋದು ಅಷ್ಟೇ, ನಿಮ್ಗೆ ಇಷ್ಟ ಆಗುತ್ತಾ ಡಿಸೈನು ಕಲರು ಅದೇನೋ ಹೇಳ್ತಿರಲ್ಲ, ಅದು ಲೆಕ್ಕಾಚಾರ ಎಲ್ಲ ನಮ್ಗೆ ಬಿಟ್ಟಿದ್ದು. ಏನಂತ ಯಜಮಾನ್ರೆ? ಏನೋ ಸೇಟಣ್ಣ ನೀನು ಹೇಳ್ತಾ ಇದೆಯಾ, ಅವ್ರು ಕೇಳ್ತಾವ್ರೆ ಅಷ್ಟೇ. ಅದಕ್ಕೆ ಇನ್ನೇನು ಅಣ್ಣನೇ ಹೇಳ್ತಾರಲ್ಲ, ತಗೊಳ್ಳಿ 2. ಏನು ರಾಣಿ, 2ನಾ? ಇಲ್ಲ ಬೇಡ, ಒಂದೇ ಒಂದು ಸಾಕು. ಅದನ್ನೇ ನಂಗೆ ಜಾಸ್ತಿ ಆಯಿತು ಅನಿಸ್ತಿದೆ. ನೀನು ನೋಡ್ರೆ 2 ಬೇಕಂತೀಯಲ್ಲ? ಹೌದಲ್ಲ, ಸರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೇಟಣ್ಣ, ಒಂದು ಕೆಲಸ ಮಾಡಿ, ನಮಗೆ ದೊಡ್ಡ ಸೆಟ್ ಇದೆಯಲ್ಲ, ಅದೇ 3 ಸೆಟ್ಟು, ಅದನ್ನೇ ಕೊಡಿ, ಚೆನ್ನಾಗಿದೆ. ಸರಿ, ಇದಾಯ್ತಲ್ಲ. ನೆಕ್ಸ್ಟು ಮಂಗಳ ಸರ ಬೇಕು. ಒಂದು ಕೆಲಸ ಮಾಡಿ, ಮೊದಲು ಇದನ್ನು ಮಾತಾಡಿಸಿ ರೇಟೆಲ್ಲ ಕುದುರಲಿ ನಮಗೆ, ಆಮೇಲೆ ಇನ್ನೂ ಹುಡ್ಗಂಗೆ ತೊಗೋಬೇಕು ಮತ್ತು ಮಂಗಳ ಸರ ತೊಗೋಬೇಕು, ಅದನ್ನು ಆಮೇಲೆ ನೋಡ್ತೀವಿ. ಆಯಿತು ಮೇಡಮ್, ಹಾಗೆ ಮಾಡಿ. ನಿಮಗೆ ಮಂಗಳ ಸರ ಬೇಕು ಅಂದರೆ ಮೇಲೆ ಫ್ಲೋರಿಗೆ ಹೋಗಬೇಕು, ಇಲ್ಲಿ ಈ ಥರ ಸೆಟ್ ಅಷ್ಟೇ ಸಿಗುತ್ತೆ. ಮಂಗಳ ಸರ ಬೇಕಾದ್ರೆ ನೀವು ಮೇಲೆ ಹೋಗಬೇಕು, ಹುಡುಗಂದು ಬೇಕಾದರೆ ಮೇಲೆ ತೊಗೊಂಡು ಇಲ್ಲಿ ಬನ್ನಿ, ಇಲ್ಲೇ ತೋರಿಸ್ತೀನಿ. ಚಿನ್ನ ಬೆಳ್ಳಿ ಬೇಕಾದರೆ ಕೆಳಗಡೆ ಹೋಗಬೇಕು, ಅರ್ಥ ಆಯ್ತಲ್ಲ? ಹಾಂ ನಮಗೆ ಗೊತ್ತು ಬಿಡಿ, ನಾವೇನು ಮೊದಲ ಸಲ ಬಂದಿದ್ದೀವಾ, ಹಾಗಾಗಿ ನಮ್ಗೆ ಗೊತ್ತಿದೆ. ಹಾಂ ಸರಿ, ಹಾಗಿದ್ರೆ ಏನ್ರಿ, ನಾವು ಹೋಗಿ ಮೇಲೆ ನೋಡ್ತಾ ಇರ್ತೀವಿ, ನೀವು ಇದನ್ನು ರೇಟೆಲ್ಲ ನೋಡಿ ಆಯಿತಾ, ಸ್ವಲ್ಪ ಮಾತಾಡಿ. ಆಯಿತು, ನಂಗೆ ಗೊತ್ತಾಗುತ್ತೆ, ನೀವು ನೋಡ್ತಾ ಹೋಗ್ರಿ, ಬರ್ತೀನಿ ನಾನು. ರಾಣಿ ಅತ್ತೆ, ಬನ್ನಿ ನಾವು ಮೇಲೆ ಹೋಗೋಣ. ಸರಿ, ಅದಕ್ಕೆ ನಡೀರಿ. ಬಾ ಮೇಲೆ ಹೋಗೋಣ. ಅಯ್ಯ, ನನ್ನ ಕೈಲೆಲ್ಲ ಆಗಲ್ಲಮ್ಮ, ಮೇಲೆ ಓಡಾಡೋಕ್ಕೆಲ್ಲನೂ ನೀವಿಬ್ಬರು ನೋಡ್ಕೊ ಬರೋಗ್ರಿ. ಸೇಟಪ್ಪ, ನಂಗೊಂದು ಚೇರನ್ನ ಕೊಡು, ನಿಂತು ಕಾಲೆಲ್ಲ ಹೋಯ್ತು ನನಗೆ. ಅಯ್ಯೋ ಅಮ್ಮವ್ರೆ, ಕ್ಷಮಿಸಿ. ಹುಡುಗ
ಚೇರ್ ತಗೊಂಬ ಅಜ್ಜಿಗೆ. ಸರಿ ರಾಣಿ, ನಾವು ನೋಡೋಣ ಬಾ. ಏನು ಸೇಟಪ್ಪ, ಹೇಳು ರೇಟು ಏನು ಈ ಸುಮ್ಮನಾಗ್ಬಿಟ್ಟೆ. ಆಯಿತು ಬಾರೋಣ ಮಾತಾಡೋಣ.